ಕಳೆದ ಚುನಾವಣೆಗೂ ಈ ಚುನಾವಣೆಗೂ 5 ವರ್ಷಗಳ ಅಂತರದಲ್ಲಿ ಯಾರ್ಯಾರು ಯಾವ್ಯಾವ ವೇದಿಕೆ ಮೇಲೆ ನಿಂತಿದ್ದೀವಿ ಅಂತ ನೋಡ್ಕೊಂಡು ನಮಗೂ ಆಶ್ಚರ್ಯ ಆಗ್ತದೆ. ಬಹುಶಃ ನಿಮ್ಗೆ ಇನ್ನೂ ಹೆಚ್ಚಿನ ಆಶ್ಚರ್ಯ ಆಗ್ತಾ ಇರುತ್ತೆ. ಕಳೆದ ಚುನಾವಣೆಯಲ್ಲಿ ಯಾವ ಕುಮಾರಣ್ಣನ ಬಗೆಗೆ ನಾನು ಕೆಲವೊಂದು ವಿಷಯಗಳನ್ನು ತಗೊಂಡು ಮಾತಾಡಿದ್ನೋ, ಇವತ್ತು ಅದೇ ಕುಮಾರಸ್ವಾಮಿ ಅವರ ಬೆಂಬಲಕ್ಕೆ ನಿಲ್ಲೇಬೇಕು ಅನ್ನುವಂಥ ಮನಸ್ಥಿತಿನಲ್ಲಿ ಇವತ್ತು ಬಂದು ನಿಂತಾಗಿದೆ. ಇವೆಲ್ಲವುಗಳಿಗೂ ಕಾರಣಕರ್ತರಾಗಿ ಈಗ 5 ವರ್ಷಗಳಿಂದ ಆಗಿರುವಂತಹ ಬೆಳವಣಿಗೆಗಳು ಕೂಡ ಈ ಒಂದು ಅದಲು ಬದಲು ಸಂದಿಗ್ಧ ಪರಿಸ್ಥಿತಿಯನ್ನು ತಂದಿಟ್ಟಿದೆ, ಮತ್ತೆ ಮನಸ್ಥಿತಿಗಳನ್ನು ಬದಲಾಯಿಸಿದೆ ಕೂಡ. ಯಾಕೆ ನಾವು ಈ ಸಾರಿಗೆ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಬೇಕು? ಮಂಡ್ಯ ಜಿಲ್ಲೆಯಿಂದ ಅವ್ರು ಹೊರಗಲವರು ಅಲ್ವಾ? ಹೋದ್ ಸಾರಿ ನೀವೇ ಅಲ್ವಾ ಇದೇ ಪ್ರಶ್ನೆ ಎತ್ತಿದ್ದು, ಹೊರಗಲವರು ಅಂತ. ನಾನೇ ಎತ್ತಿದ್ದು ಹೊರಗಲವನು ಅಂತ ಪ್ರಶ್ನೆ ಎತ್ತಿದ್ದೆ ನಾನವ. ಆಗಲೂ ಕೂಡ ನಾನೊಂದು ವಿಷಯನ ಪ್ರಸ್ತಾಪ ಮಾಡಿದ್ದೆ. ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಈ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ನಿಲ್ಲೋದಕ್ಕೆ ಅರ್ಹತೆ ಇರುವಂತಹ ವ್ಯಕ್ತಿ. ದೇವೇಗೌಡರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರೋರು, ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ನಿಲ್ಲೋದಕ್ಕೆ ಅವಶ್ಯಕತೆ ಅರ್ಹತೆ ಇರುವಂತಹ ವ್ಯಕ್ತಿ. ಸಿದ್ದರಾಮಯ್ಯನವ್ರು ಬಾದಾಮಿಗೆ ಹೋಗಿ ನಿಂತ್ಕೊಳ್ಳೋದಾದ್ರೆ ಕುಮಾರಸ್ವಾಮಿ ಮಂಡ್ಯದಲ್ಲಿ ಯಾಕೆ ನಿಂತ್ಕೋಬಾರ್ದು ಅನ್ನೋ ಪ್ರಶ್ನೆನ ಕಾಂಗ್ರೆಸ್ನವರೇ ಕೇಳ್ಕೋಬೇಕಾಗಿರುವಂತದ್ದು. ಈಗ ನಮ್ಮ ಮೂಲ ಪಕ್ಷದವ್ರು ಕೇಳ್ಕೋಬೇಕು, ನನ್ನ ಮಾತೃ ಪಕ್ಷದವ್ರು ಅದನ್ನೇ ಕೇಳ್ಕೋಬೇಕೀಗ. ಮತ್ತೆ ಅದೇ ಸಿದ್ದರಾಮಯ್ಯನವರು ಅದ್ಯಾವ ಬಾಯಲ್ಲಿ ಕುಮಾರಸ್ವಾಮಿ ಹೊರಗಲವನು ಅಂತ ಹೇಳ್ತಾರೋ, ಅವರೇ ಹೊರಗಡೆ ಊರೆಲ್ಲ ಸರ್ವೆ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಹಿಂಗೆ ಹೇಳ್ತಾರೆ ಅಂತಂದ್ರೆ ಅಲ್ಲಿಗೆ ಇವ್ರದ್ದು ಯಾವ ತರಹದ ನಾಲಿಗೆ, ಯಾವ ತರಹದ ಮನಸ್ಥಿತಿ, ಇವ್ರ ವಿಚಾರಗಳೇನು ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಕಡೆಯಿಂದ ಬಂದಾಗ ಯಾಕೆ ನಾವು ಕುಮಾರಸ್ವಾಮಿ ಅವರಿಗೆ ಈ ಸಾರಿ ನಾವು ಬೆಂಬಲ ಕೊಡಬೇಕಾಗಿದೆ ಅಂತಂದ್ರೆ, ಈ ಜಿಲ್ಲೆ ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನ ಸೋಲಿಸುವಷ್ಟು ಕಠೋರ ಆಗಬಾರ್ದು. ಈ ಜಿಲ್ಲೆಗೆ ಕುಮಾರಸ್ವಾಮಿ ಅವರಿಂದ ಆಗಿರಬಹುದಾದಂತಹ ಅಥವಾ ಇರಬಹುದಾದಂತಹ ಅಭಿಮಾನ ಏನಿದೆಯೋ, ಆ ಅಭಿಮಾನದ ಕಾರಣಕ್ಕೂ ಕೂಡ ನಾವು ಕುಮಾರಸ್ವಾಮಿ ಅವರನ್ನ ಈ ಸಾರಿ ಗೆಲ್ಲಿಸ್ಕೊಳ್ಳೇಬೇಕಾಗಿದೆ. ನೀವು ಯಾರನ್ನ ಹೊರಗಲವರು ಅಂತ ನೀವು ಕುಮಾರಸ್ವಾಮಿಗನ್ನವರು, ಇದೇ ಜಿಲ್ಲೆಯವರು, ಇದೇ ಜಿಲ್ಲೆಯ ಜನ ಬೆಂಗಳೂರು ಮೈಸೂರಲ್ಲಿ ಕನಿಷ್ಠ ಅಂತಂದ್ರು ಕೂಡ ಒಂದು 4-5 ಲಕ್ಷ ಜನ ಬೆಂಗಳೂರಲ್ಲಿ ಇರೋರು ಇದ್ದಾರೆ. ಆದ್ರೆ ಅವರೆಲ್ಲರ ವೋಟರ್ ಐಡಿ ವೋಟ್ಗಳು ಅವ್ರವ್ರ ಹಳ್ಳಿಗಳಲ್ಲೇ ಇದಾವೆ. ಬೆಂಗಳೂರಲ್ಲಿದ್ರು ಅವ್ರ ಹಳ್ಳಿಲೇ ವೋಟ್ ಇಟ್ಕೊಂಡು ಬಂದು ವೋಟ್ ಹಾಕ್ತಾರೆ. ಆದ್ರೆ ನೀವು ನಿಲ್ಸಿರೋ ಕ್ಯಾಂಡಿಡೇಟು ಈ ಜಿಲ್ಲೆಯಲ್ಲೇ ಹುಟ್ಟಿದ್ರು, ವೋಟರ್ ಐಡಿ ಮಾತ್ರ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇಟ್ಕೊಂಡಿರೋರು. ಹೆಂಗ್ ಈ ಜಿಲ್ಲೆಯವನಾಯ್ತಾನೆ? ನಾವೊಂಚೂರು ಅರ್ಥ ಮಾಡ್ಕೋಬೇಕಲ್ಲ ಇದನ್ನೆಲ್ಲ. ಆದ್ರೆ ಈ ಹುನ್ನಾರದ ಮಾತುಗಳನ್ನ ಆಡಿಸ್ತಿರೋರು ಯಾರು, ಮೂಲ ಕಾರಣಕರ್ತ ಯಾರು ಅಂತ ನೋಡಿದ್ರೆ, ಒಬ್ಬ ಗರ್ಭಗುಡಿಯಲ್ಲಿ ಕೂತಿರೋರೊಬ್ರು ಮೈಸೂರು ವರ್ಣ ಕ್ಷೇತ್ರದವ್ರು ಒಬ್ಬರಿದ್ದಾರೆ. ಈ ಜಿಲ್ಲೆ ಒಳಗಡೆ ಒಬ್ಬನ್ನ ಎತ್ತು ಕಟ್ಟು ಬಿಟ್ಟಿದ್ದಾರೆ. ಆ ಎತ್ತು ಕಟ್ಟಿಟ್ಟಿರುವಂತಹ ವ್ಯಕ್ತಿ ಕುಮಾರಸ್ವಾಮಿ ಅವರನ್ನು ನೋಡಿ, ನಾನು ಮೊನ್ನೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿ ಅವರನ್ನು ನೋಡಿ ಈ ಚಲುವರಾಯ ಸ್ವಾಮಿ ನವಿಲ್ ನೋಡಿ ಕೆಂಬುತ ಪುಕ್ಕ ತರ್ಕೊಂಡಂಗೆ ಆಡ್ತಾವ್ರೆ. ಎಲ್ಲರೂ ಎಲ್ಲಾವುದು ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಎಲ್ಲರೂ ಎಲ್ಲಾವುದೂ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ಇರುವಂತಹ ನೈಜವಾದಂತಹ ಕಳಕಳಿ ಏನಿದೆಯೋ, ಆ ಕಳಕಳಿ ಮುಂದೆ ನೀವು ಜನಗಳ ಹತ್ರ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಂದು ಯಾವುದೇ ಹೋರಾಟದ ಹಿನ್ನೆಲೆ ಇಲ್ಲದೆ ಇರೋನು, ಈಗ ನನ್ನ ಪಕ್ಷದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳನ್ನ ಬಹಳ ಮುತುವರ್ಜಿಯಿಂದ ನೋಡ್ಕೊತಾ ಇದೆಯೇ. ಎಲ್ಲಿವರೆಗೆ ಮುತುವರ್ಜಿಯಿಂದ ನೋಡ್ಕೊತೀಯಾ? 26ನೇ ತಾರೀಕು ಕಳೆಯವರೆಗೂ ಮುತುವರ್ಜಿಯನ್ನು ನೋಡ್ಕತೀಯ. 26ನೇ ತಾರೀಕು ಆದ್ಮೇಲೆ ಈ ಕಾರ್ಯಕರ್ತರು ಎಲ್ಲರೂ ಕೂಡ ನಿಮಗೆ ಕಾಲು ಕಸ. ಚಲುವರಾಯ ಸ್ವಾಮಿ ಅವರೇ, ಈ ಕಾರ್ಯಕರ್ತರು ಎಲ್ಲರೂ ಕಾಲು ಕಸ. ನಿಮ್ಗೆ ಅದು ಗೊತ್ತಿದೆ. ಚುನಾವಣೆ ಮಾಡಕ್ಕೆ ಅಂತ ಕಾರ್ಯಕರ್ತರುಗಳು ಬೇಕು, ಆಮೇಲೆ ನೀವು ವಸೂಲಿ ಮಾಡಕ್ಕೆ ಅಂತ ಇನ್ನೊಂದು ಹೊಸ ಟೀಮ್ ಬೇಕು. ವಸೂಲಿ ಮಾಡಕ್ಕೆ ಬೇರೆ ಟೀಮು, ಎಲೆಕ್ಷನ್ ಮಾಡಕ್ಕೆ ಈ ಬೀದಿ ಸುತ್ತಕ್ಕೆ, ಹಳ್ಳಿ ಸುತ್ತಕ್ಕೆ ಇದಾಗ್ತಾ ಬರುತ್ತೆ. ನಾವು ಇದನ್ನೇ ಮಾಡ್ತಾ ಬಂತು ಅನ್ನೋದಾದ್ರೆ ಭವಿಷ್ಯದ ದಿನಗಳಲ್ಲಿ ಮುಂದೆ ಯಾವತ್ತಾದ್ರೂ ಒಂದು ದಿವಸ ನಿಮ್ಮ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಗೂ ಕೂಡ ಬೆಂಗಳೂರಲ್ಲಿರೋರ್ನ ಕರ್ಕೊಂಡ್ಬಂದ್ಬಿಟ್ಬಿಟ್ಟು ನಾವು ಎಲೆಕ್ಷನ್ ನಿಲ್ಲಿಸ್ತೀವಿ. ಬಡ್ಡಿ ಮಕ್ಕಳ ನಿಮ್ಗೊಂದು 5,000 10,000 ಕೊಟ್ಟರು ನೀವು ಓಡಾಡ್ಕೊಂಡು ಕೆಲಸ ಮಾಡ್ತೀರಿ, ನೀವು ಮಾಡ್ಕೊಂಡು ಇಲ್ಲೇ ಸಾರಿ, ನನಗೆ ಬೇಕಾಗಿರೋ ಕಳ್ಳರ ಗ್ಯಾಂಗ್ ನಾನು ಕಟ್ಕೋತೀನಿ ಅಂತ ಹೊರಟು ಬಿಡ್ತಾರೆ. ಈ ಕಳ್ಳರ ಗ್ಯಾಂಗ್ನ ಕಟ್ಟದೇ ಇರೋ ರೀತಿಯಲ್ಲಿ ನಾವು ಇದನ್ನ ಬಿಡಿಸ್ಕೋಬೇಕಾಗಿದೆ. ಇದನ್ನ ಬಿಡಿಸ್ಕೊಂಡು ನಾವು ಇದನ್ನ ನೋಡ್ಬೇಕಾಗಿದೆ. ಅಲ್ಪಸಂಖ್ಯಾತರನ್ನ ಓಲೈಸ್ತೀವಿ ಅಂತ ಮಾತಾಡುವಂತವ್ರೇನೇನೆ ಈ ಸರಿ ಯಾಕೆ ಟಿಪ್ಪು ಜಯಂತಿ ಮಾಡಕ್ ಹೋಗ್ಲಿಲ್ಲ? ಇದನ್ನು ಯೋಚನೆ ಮಾಡ್ಬೇಕಲ್ಲ. ಅಲ್ಲಿಗೆ ಎಲ್ರ ಮುಖಕ್ಕೂ ಕೂಡ ನೀವು ಏನೋ ಮಸಿ ಬೆಳ್ಕೊಂಡು ಓಡಾಡ್ತಿದ್ದೀರಿ.